ಸರ್ ಶೆಡ್ ಬಗ್ಗೆ ಮಾಹಿತಿ ಹೇಳಿ ಸ್ವಲ್ಪ. ಎಷ್ಟು ಉದ್ದ ಎಷ್ಟು ಅಗಲ ಇದೆ? ಸರ್ ಇದು 15 ಅಡಿ ಅಗಲ ಒಳ ಇದ್ರದ್ದು. ಇದು ಸುಮ್ಮನೆ ಬಿಟ್ಕೊಂಡಿದ್ದೀನಿ ಒಂದು 6 ಅಡಿ 7 ಅಡಿ. ಉದ್ದ 45 ಅಡಿ. ಹೈಟ್ ಏನಿದೆ ಸರ್ ಇದ್ರದ್ದು? ಹೈಟು ನಾವು ಎಷ್ಟಕ್ಕೆ ಬೇಕಾದ್ರೂ ಇಟ್ಕೋಬೋದು. ನಮ್ಮದು ಇದು ಸ್ವಲ್ಪ ಕಮ್ಮಿ ಆಗ್ಬಿಡ್ತು. ಇದು 8 ಅಡಿ ಐತೆ ಸರ್. ಅದು ಒಂದು ಕಡೆ 8ರಿಂದ 10, ಒಂದು ಕಡೆ 8ರಿಂದ 10 ಅಡಿ ಐತೆ. ಇದು 10 ಇದೆ, ಈ ಕಡೆ ಭಾಗ 8 ಅಡಿ ಇದೆ. 8 ಅಡಿ ಇದೆ. ಇದು ಹೈಟ್ ಮಾಡಿದರೆ ಒಳ್ಳೆಯದು. ನಮಗೆ ಗೊತ್ತಾಗಲಿಲ್ಲ, ಅವತ್ತು ಹೈಟ್ ಕಮ್ಮಿ ಮಾಡಿಬಿಟ್ವಿ. ಹೈಟ್ ಇದ್ದರೆ ಒಳ್ಳೆಯದು. ಸೊ ಏನೇನು ಮಟೀರಿಯಲ್ ಯೂಸ್ ಮಾಡಿದ್ದೀರಾ ಸರ್? ಸರ್ ಮೆಟೀರಿಯಲ್ಲು ಮೇಯ್ನು 5ರಿಂದ 2 ಚಾನಲ್ ಇವು. 2 ಉದ್ದ ಈ ಚಾನಲ್ಲು. ಶೀಟು? ಸರ್ ಶೀಟು ಮಾಮೂಲಿ ಇದು ಒಂದೇ ಶೀಟು, 15 ಅಡಿ ಒಂದೇ ಶೀಟು. GI ಶೀಟು? GI ಶೀಟು. ಸೊ ಇದು ಗೋಡೆ ನೀವು ಅಸ್ಬೆಸ್ಟೋಸ್ ಅದು ಗೋಡೆ ಕಟ್ಟೋ ಬದಲು ನನಗೆ ಗೋಡೆ ಕಾಸ್ಟ್ಲಿ ಆಗುತ್ತೆ. ಸಿಮೆಂಟ್ ಶೀಟ್ ನಿಲ್ಲಿಸ್ಬಿಟ್ಟಿದ್ದೀನಿ. ಬೇಕು ಅಂದರೆ, ಬೇಡ ಅಂದರೆ ಬಿಸಿಲು ಬೀಳುತ್ತೆ, ಏನು ಬೇಡ ಅಂದರೆ ಒಂದು ಶೀಟ್ ನಿಲ್ಸಿದ್ದೀನಿ, ಸಿಮೆಂಟ್ ಶೀಟು ಸುತ್ತ. ಸರ್ ಇದು ಟಿನ್ ಶೀಟ್ ಹಾಕಿದ್ರಲ್ಲ, ಶೆಕೆ ಆಗಲ್ವಾ? ಶೆಕೆ ಏನಿಲ್ಲ ಸರ್, ಓಪನ್ ಪ್ಲೇಸ್ ಅಲ್ವಾ, ಶೆಕೆ ಏನು ಆಗಲ್ಲ. ಮಧ್ಯಾಹ್ನ ಒಂದು ಟೈಮ್ ನೀರು ಆಡಿಸ್ಬಿಡ್ತೀನಿ ಮೈ ಮೇಲೆ. ಮಿಷಿನ್ ಇದೆ, ಮಿಷಿನಲ್ಲಿ ನೀರು ಆಡಿಸ್ಬಿಡ್ತೀನಿ. ಜೊತೆಲಿ ಫ್ಯಾನ್ ಹಾಕ್ಕೊಂಡಿದ್ದೀರಿ? ಹಾಂ, ಫ್ಯಾನು ಇದೆ. ಫ್ಯಾನು ನೈಟ್ ಗುಡ್ ನೈಟು. ಫ್ಯಾನ್ ಡೇ ನೈಟ್ 2 ಟೈಮ್ ಓಡುತ್ತಾ ಹಿಂಗೆ? ಇಲ್ಲ ಸರ್, ಸೊಳ್ಳೆ ಟೈಮಲ್ಲಿ ಮಾತ್ರ. ಈ ಟೈಮಲ್ಲಿ ಏನು ಹಾಕಲ್ಲ. ಸೊಳ್ಳೆ ಮತ್ತು ಶೆಕೆ ಟೈಮಲ್ಲಿ ಮಾತ್ರ ಹಾಕ್ತೀವಿ. ಮಾಮೂಲಿ ಸರ್ವಿಟೇಷನ್ ಮಿಷಿನ್ ಸರ್ ಇದು. ಗೋಡೆ ಕೊಟ್ಟಿಗೆ ತೊಳೆಯೋದು, ದನ ತೊಳೆಯೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಬೇಕು ಅಂತ ಅಂದರೆ ಮನೇಲಿ ಬೈಕ್ ಟ್ಯಾಕ್ಟ್ರ್ ಇದ್ರೆ ತೊಳ್ಕೊಬೋದು. ಎಷ್ಟು ಬಿತ್ತು ಸರ್ ಇದು ಮಿಷಿನ್? ಸರ್ ಇದು 15,000. ಯಾವಾಗ ತೊಗೊಂಡಿದ್ದು ಸರ್? ಈಗ 1 ವರ್ಷ ಆಯಿತು. ಈ ಶೆಡ್ ನಿರ್ಮಾಣ ಆಗಿ ಎಷ್ಟು ವರ್ಷ ಆಯಿತು ಸರ್? ಶೆಡ್ ಮಾಡಿ 1 ವರ್ಷ ಆಯಿತು. ಸೊ ಎಲ್ಲ 1 ವರ್ಷದಿಂದ ಮಾಡಿರೋವಂಥದ್ದು? ಹಾಂ, 1 ವರ್ಷದಿಂದ. ಸೊ ಮುಂಚೆ ಎಲ್ಲಿ ಕಟ್ಟಾಕ್ತಿದ್ರು ಹಂಗಾದ್ರೆ? ಮುಂಚೆ ಅಲ್ಲಿ ಹಳೆ ಕೊಟ್ಟಿಗೆ ಇದೆ ಸರ್, ಮನೆ ಪಕ್ಕದ್ದು, ಅಲ್ಲಿ ಕಟ್ಟಿವು. 2-3 ಸಾಕ್ತಿದ್ರಿ ಅಂತ? 2-3 ಇದ್ವಲ್ವಾ, ಅಲ್ಲಿ ಜಾಗ ಆಗೋದು. ಇದು ಜಾಸ್ತಿ ಮಾಡಿದಲ್ವಾ, ಹಾಗಾಗಿ ಇದು ಜಾಸ್ತಿ ಆಯಿತು. ಸರ್ ಕೊಟ್ಟಿಗೆ ಮಾಡೋಕ್ಕೆ ನಮ್ಮ ಬಜೆಟಲ್ಲಿ ನಾವು ಹೆಂಗೆ ಮಾಡ್ತೀವಿ ಹಂಗೆ ನಾನು ಇದು ಸ್ವಲ್ಪ ಬಿಗಿಯಾಗಿ ಹಾಕ್ಸಿದ್ದೀನಿ ಇರಲಿ ಅಂತ. ಇದು 2 ಇದಕ್ಕೆ ಇಡ್ಸಿದ್ದೀನಿ. 2 ಇಟ್ಟರು ನಡೆಯುತ್ತೆ, ಸ್ವಲ್ಪ ಹತ್ರ ಕೊಟ್ಕೊಂಡು. ಇದು ಇನ್ನು 2 ಇಡ್ಸಿದ್ದೀನಿ. 5 4 ಇಡ್ಸಿದ್ದೀನಿ. ಸೊ ನಿಮ್ಗೆ ಎಷ್ಟು ಕಾಸ್ಟ್ ಆಯಿತು ಇದು? ಸರ್ ಚೂರು ಹೆಚ್ಚು ಕಮ್ಮಿ 2 ಲಕ್ಷ ಆಗೈತೆ. ಸೊ ಇದು 1 ವರ್ಷ ಹಳೆ ರೇಟು? ಹಾಂ, 1 ವರ್ಷ ಹಳೆ ರೇಟು. ಮ್ಯಾಟ್ ಇಟ್ಕೊಂಡಿದ್ದೀರಾ? ಏನಕ್ಕೆ ಹಾಕೊಂಡಿದ್ದೀರಿ ಮ್ಯಾಟ್? ಸರ್ ಇದು ಗಬ್ಬದ್ದು ಸ್ವಲ್ಪ ಜಾರುತ್ತೆ. ಗಬ್ಬದ್ದು ಇಲ್ಲಿಗೆ ಹಾಕ್ತೀನಿ. ಆಗಿರೋ ಅಂಥದನ್ನು 6 ತಿಂಗಳು ತುಂಬಿದ್ದನ್ನು ಇಲ್ಲಿಗೆ ಹಾಕ್ತೀನಿ. ಇನ್ನೆಲ್ಲ ಅಲ್ಲೇ ಇರ್ತವೆ. ಗಬ್ಬದವಾದರೆ ಇಲ್ಲಿಗೆ ಹಾಕ್ತೀನಿ. ಸರ್ ಜೊತೆಯಲ್ಲಿ ಒಂದು ಕೊಠಡಿ ಮಾಡ್ಕೊಂಡಿದ್ದೀರಿ, ಅದು ಏನಕ್ಕೆ ಮಾಡಿದ್ದೀರಿ? ಸರ್ ಇದು ಮೇವು ಮತ್ತು ಹಿಂಡಿ ಕಟ್ರು. ಸೊ ಇದು 1 ವರ್ಷ ಆಯಿತಾ ಸರ್? ಹ್ಞೂ, ಇದು 1 ವರ್ಷ ಆಯಿತು. ಸರ್ ಎಷ್ಟು ಕೊಟ್ಟಿದ್ರಿ ರೇಟು? ಸರ್ 30,000 ಆಯಿತು ಅವತ್ತು. 30,000 ವಿತ್ ಸಬ್ಸಿಡಿ ಅಂತ ಹೇಳಿದ್ರು. ಸಬ್ಸಿಡಿದು ಏನೂ ಇದಿಲ್ಲ. ಈಗ ಕೊರೋನಾ ಇದರಲ್ಲಿ ಸಬ್ಸಿಡಿದೇನು ಇದು ಮಾಡಿಲ್ಲ, ಸಿಗಲಿಲ್ಲ. ಸೊ ಏನು ಚೆನ್ನಾಗಿ ಓಡ್ತಾ ಇದೆ? ಹಾಂ, ಚೆನ್ನಾಗಿ ಓಡ್ತಾ ಇದೆ ಸರ್. ಈಗ ಸ್ವಲ್ಪ ಬ್ಲೇಡ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಜಬ್ತೈತೆ. ಸಿಗ್ತಾ ಅಥವಾ ಎಲ್ಲಿಂದ ತಂದು ತರಿಸೋದ? ಸರ್ ಟಿಪ್ಟೂರಿಂದ ತರಿಸ್ತೆ. ಟಿಪ್ಟೂರಿಂದ ತರಿಸಿ? ಹಾಂ, ಗೋಧಿ ಬೂಸು ಸರ್ ಅದು. ನಮಗೇನು ಗೋಧಿ ಬೂಸ ಹಾಲ್ನಾಗೇನು ಇಲ್ವಲ್ಲ, ಗಬ್ದಾಗ ಕೊಡ್ಬೋದು, ಕರುಗಳಿಗೆ ಕೊಡ್ಬೋದು ಇದನ್ನು. ಸರ್ ಇದು 600 ರೂಪಾಯಿ.